ಕಲಬುರಗಿ ಜಿಲ್ಲೆಯಲ್ಲಿ ಇಂದು ಬಿಜೆಪಿ ಬೃಹತ್ ಪ್ರತಿಭಟನೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆಗೆ ನಿರ್ಧಾರ. ಕಲಬುರಗಿ ಜಿಲ್ಲೆಯಲ್ಲಿ ಕಮಲ ಪಾಳೆಯದ ಬೃಹತ್ ಪ್ರತಿಭಟನೆ. ಡಿಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆಗೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಕೂಡಿ ಹಾಕಿದ್ದು ಯಾಕೆ? ಛಲವಾದಿ ನಾರಾಯಣ ಸ್ವಾಮಿ ಕೂಡ ಖರ್ಗೆ ಅವರ ಜಾತಿಯವರೇ, ಆದ್ರೂ ಕೂಡ ಅವರ ವಿರುದ್ಧ ದ್ವೇಷ ಕಾರಿದ್ಯಾಕೆ? ಕಲಬುರಗಿ ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅಣತಿಯಂತೆ ನಡೆದುಕೊಳ್ಳುತ್ತಾರೆ. ಕಲಬುರಗಿ ಜಿಲ್ಲೆ ಒಂದು ರೀತಿಯ ರಿಪಬ್ಲಿಕನ್ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸರ್ವಾಧಿಕಾರಿ ಆಡಳಿತ ನಡೀತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಪಾಪದ ಕೊಡ ತುಂಬಿದೆ. ಸರ್ವಾಧಿಕಾರದ ಪೆಡಂಭೂತ ಪ್ರಿಯಾಂಕ್ ಖರ್ಗೆಯವನ್ನ ಸಂಪುಟದಿಂದ ಕೈ ಬಿಡಬೇಕು. ಕಲಬುರಗಿಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಎನ್ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇಂದು ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ರಾಹುಲ್ ಗಾಂಧಿಯನ್ನ ದಿನಕ್ಕೆ 40 ಬಾರಿ ಪಪ್ಪು ಅಂತ ಕರೆದಾಗ್ಲೂ ಕೂಡ ಕಾಂಗ್ರೆಸ್ನ ಬಂಗಲೆಯಲ್ಲಿ ಇದೇ ತರಹದ ಡ್ರಾಮಾಗಳು ನಡೀತು. ನರೇಂದ್ರ ಮೋದಿ ಅವರನ್ನ ವಿಷಸರ್ಪ ಅಂತ ಹೇಳಿ ಕಾಂಗ್ರೆಸ್ನವರು ಅತಿ ಸಂಬೋಧನೆ ಮಾಡಿದಾಗ್ಲೂ ಕೂಡ ಇದೇ ತರಹದ ರಾಜಕೀಯ ಹೈಡ್ರಾಮಾಗಳು ನಡೆದಿತ್ತು. ಸಿಟಿ ರವಿ ಅವರನ್ನ ಬೆಳಗಾವಿಯ ಸೌಧದ ಮುಂಭಾಗದಲ್ಲೇ ಅರೆಸ್ಟ್ ಮಾಡ್ಕೊಂಡು ಎಳ್ಕೊಂಡು ಹೋದಾಗ್ಲೂ ಕೂಡ ಇದೇ ತರಹದ ರಾಜಕೀಯ ತಿರುವನ್ನು ಪಡೆದುಕೊಂಡಿತ್ತು. ಲಕ್ಷ್ಮಿ ಹೆಬ್ಬಾಳ್ಕರು, ಸತೀಶ್ ಜಾರಕಿಹೊಳಿ ಬೆಳಗಾವಿಯನ್ನ ರಿಪಬ್ಲಿಕನ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲರೇನಾದ್ರೂ ಪಾಳೆಗಾರರ, ಅವರ ಪಾಳೆ ಪಟ್ಟ ಬೆಳಗಾವಿ, ಹೆಂಗೆ ವ್ಯಾಖ್ಯಾನಗಳು ಬಂತು. ಈಗ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಅವರನ್ನ ಮೊನ್ನೆ ಕಲಬುರಗಿಯಲ್ಲಿ ನಡೆಸಿದ ರೀತಿ, ಆ ಬಗ್ಗೆಯೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿದ್ದಾರೆ ಬಿಜೆಪಿ ಮುಖಂಡರು, ಕೇಳಿಸ್ಕೊಳ್ಳಿ. ಏನಪ್ಪಾ ಅಂತಂದ್ರೆ, ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ ಕಲಬುರಗಿ ಜಿಲ್ಲೆಯ ಚಿತಾಪುರದಲ್ಲಿ ನಡೀತು. ವೆರಿ ಪ್ಯಾಥೆಟಿಕಲಿ, ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಅಂಬೇಡ್ಕರ್ ಅಂತ ಹೇಳಿ ಅಂಬೇಡ್ಕರ್ ಪುಸ್ತಕವನ್ನ ಇಟ್ಕೊಂಡು ಇಡೀ ದೇಶದಾದ್ಯಂತ ತಿರುಗಾಡ್ತಾ ಇರ್ತಕ್ಕಂಥ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಪಾರ್ಟಿ ಇದೆ ಮತ್ತು ಬಹಳಷ್ಟು ವರ್ಷಗಳ ಕಾಲ ಈ ದೇಶವನ್ನ ಆಳದಂತ, ಈ ರಾಜ್ಯವನ್ನ ಆಳದಂತ ಮತ್ತು ಬಹಳ ದೀರ್ಘಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷವನ್ನ ನಡೆಸಿ ಶಾಸಕರಾಗಿ, ಮಂತ್ರಿಯಾಗಿ, ಆಲ್ ಇಂಡಿಯಾ AICC ಪ್ರೆಸಿಡೆಂಟ್ ಆಗಿ ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಚಿತಾಪುರ, ಅಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೀತು. ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಏನ್ ತಪ್ಪು ಮಾಡಿದ್ರು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿಯವರು? ಯಾವ ತಪ್ಪಿಗೋಸ್ಕರ ಆ ಶಿಕ್ಷೆಯನ್ನ ಕೊಟ್ರಲ್ಲಿ? ತಿರಂಗ ಜಾಥವನ್ನ ಮಾಡಬಾರ್ದ? ತಿರಂಗ ಜಾಥಾ ಮಾಡೋದ್ ತಪ್ಪ? ತಿರಂಗ ಜಾಥವನ್ನ ಅಟೆಂಡ್ ಮಾಡಬಾರ್ದು ಅಟ್ ಎನಿ ಕಾಸ್ಟ್ ಚಿತಾಪುರದಲ್ಲಿ ಅಂಥೇಳಿ ತಿರಂಗ ಜಾಥಕ್ಕೆ ಅಟೆಂಡ್ ಆಗಬಾರ್ದು ಮತ್ತು ಅಲ್ಲಿ ಭಾಷಣವನ್ನ ಮಾಡಬಾರ್ದು ಅಂಥೇಳಿ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಬೈದಿದ್ದಾರೆ. ಆ ಬೈದಿದ್ದಾರೆ ಅನ್ನುವಂಥ ಶಬ್ದ ಇಟ್ಕೊಂಡು ಚಿತಾಪುರದ ಗೆಸ್ಟ್ ಹೌಸ್ ನಲ್ಲಿ, ಸರ್ಕ್ಯೂಟ್ ಹೌಸ್ ನಲ್ಲಿ 5 ಗಂಟೆಗಳ ಕಾಲ ದಿಗ್ಬಂಧನದಲ್ಲಿ ಇಟ್ಟರು. ದಿಗ್ಬಂಧನದಲ್ಲಿ ಇಡೋದಕ್ಕೆ ಬಹಳ ಮುಖ್ಯವಾಗಿರೋ ಕಾರಣ ಇವರು ಬೈದಿದ್ದಾರೆ ನಮಗೆ. ನೀವು ಸಾಕಷ್ಟು ಬೈದಿದ್ದೀರಿ, ನಮ್ಮ ಪ್ರಧಾನಮಂತ್ರಿಗೆ ಬೈದಿದ್ದೀರಿ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈದಿದ್ದೀರಿ, ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಬೈದಿದ್ದೀರಿ. ನಿಂಬಷ್ಟು ಯಾರು ಬೈದಿಲ್ಲ. ಮತ್ತು
ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇರ್ತಕ್ಕಂಥ, ಸಂವಿಧಾನ ಅಂತ ಹೇಳ್ತಾ ಇರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನಕ್ಕೆ